ನಮಸ್ಕಾರ ವೀಕ್ಷಕರೇ, ನೀನೇನು ಅಗರ್ಭ ಶ್ರೀಮಂತನ ಅನ್ನೋಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳುವ ವಾಡಿಕೆ ಇದೆ. ಅಂಬಾನಿ ಮಗ ಅಂದ್ರೆ ಆಗರ್ಭ ಶ್ರೀಮಂತ ಎಂದರ್ಥ. ಎಲ್ಲರೂ ಹಾಗೆ ಭಾವಿಸೋಕೆ ಕಾರಣನೂ ಇದೆ. ಯಾಕಂದ್ರೆ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ. ಜಗತ್ತಿನ ಅತಿರಥ ಮಹಾರಥರ ಪೈಕಿ ಅಂಬಾನಿ ಕೂಡ ಒಬ್ಬರು. ಯಾಕಂದ್ರೆ ಹಣ ಅಂದ್ರೆ ಅಂಬಾನಿಗೆ ಲೆಕ್ಕವೇ ಇಲ್ಲ. ಕೋಟಿ ಕೋಟಿ ರೂಪಾಯಿಗಳನ್ನ ಜಸ್ಟ್ ಪೈಸೆಗಳ ರೀತಿಯಲ್ಲಿ ಖರ್ಚು ಮಾಡೋದು ಅಂಬಾನಿಗೆ ದೊಡ್ಡ ವಿಷಯವೇನಲ್ಲ. ಇಂಥ ಅಂಬಾನಿ, ಅನಂತ್ ಅಂಬಾನಿ ಪ್ರೀ ವೆಡ್ಡಿಂಗ್ ನಲ್ಲಿ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ. ಅಂಬಾನಿ ಕಣ್ಣೀರಿಟ್ಟಿದ್ದು ಯಾಕೆ ಅಂತ ನೋಡಿದ್ರೆ, ಅವರ ಮೂರನೆಯ ಮಗ ಅಂದ್ರೆ 3 ಮಕ್ಕಳಲ್ಲಿ ಕೊನೆಯ ಮಗ ಅನಂತ್ ಅಂಬಾನಿಯ ಮಾತುಗಳಿಗೆ. ಅನಂತ್ ಅಂಬಾನಿ ಅತ್ತ ವೇದಿಕೆಯಲ್ಲಿ ಮಾತನಾಡ್ತಿದ್ರೆ ಇತ್ತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕ್ತಿದ್ರು. ಹಾಗಾದ್ರೆ ಅನಂತ್ ಅಂಬಾನಿ ಏನಂದ್ರು ಅಂತ ಅಂದ್ರೆ, ನನ್ನ ಬದುಕು ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ನನ್ನ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೆ, ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೆ. ನಾನು ಅನುಭವಿಸಿರುವಂತಹ ಆರೋಗ್ಯ ಸಮಸ್ಯೆ ಇದೆಯಲ್ಲ, ಅದನ್ನ ಹೇಳಿದ್ರೆ ಕಣ್ಣೀರು ಬರುತ್ತೆ. ಅಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ನ ತಂದೆ ತಾಯಿ ಯಾವತ್ತೂ ನನ್ಗೆ ಫೀಲ್ ಆಗೋಕ್ಕೆ ಬಿಡ್ಲೇ ಇಲ್ಲ ಅಂತ ಭಾವುಕರಾಗಿ ಮಾತನಾಡಿದ್ರು. ಮಗನ ಇಂತಹ ಭಾವುಕ ಮಾತುಗಳನ್ನ ಕೇಳುತ್ತಲೇ ಅತ್ತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು. ಹಾಗಾದ್ರೆ ಅನಂತ್ ಅಂಬಾನಿಗೆ ಏನಾಯ್ತು? ಅನಂತ್ ಅಂಬಾನಿ ಅಷ್ಟೊಂದು ದಪ್ಪ ಇರೋದಾದ್ರೂ ಯಾಕೆ? ಅನಂತ್ ಅಂಬಾನಿಯನ್ನ ಕೈ ಹಿಡಿದಿರುವ ಸುಂದರಿ ಅಂಬಾನಿ ಕುಟುಂಬದ ಮಗನನ್ನ ಕೈ ಹಿಡಿಯೋದಕ್ಕೆ ಮುಖ್ಯವಾದ ಕಾರಣವಾದ್ರೂ ಏನು ಅನ್ನುವ ಇಂಟ್ರೆಸ್ಟಿಂಗ್ ಕಥೆಯನ್ನ ವೀಕ್ಷಕರೇ, ಮುಖೇಶ್ ಅಂಬಾನಿ ಅಂಬಾನಿ ಗ್ರೂಪ್ ಆಫ್ ಕಂಪನಿಯ ಒಡೆಯ. ಇಂತಹ ಮುಖೇಶ್ ಅಂಬಾನಿಗೆ 3 ಜನ ಮಕ್ಕಳು. 3 ಜನರಲ್ಲಿ ಕೊನೆಯವನೇ ಈ ಅನಂತ್ ಅಂಬಾನಿ. ಅನಂತ್ ಅಂಬಾನಿ ಸದ್ಯಕ್ಕೆ ವಿದೇಶದಲ್ಲಿ ಓದಿಕೊಂಡು ಬಂದು ನಂತರ ಉದ್ಯಮದಲ್ಲಿ ತಮ್ಮ ತಂದೆ ತಾಯಿಗೆ ಸಾಥ್ ನೀಡ್ತಾ ಇದ್ದಾರೆ. ಅಂಬಾನಿ ಕಂಪನಿಯ ಹಲವಾರು ವ್ಯವಹಾರಗಳನ್ನ ಅನಂತ್ ಅಂಬಾನಿಯೇ ನೋಡ್ಕೊಳ್ತಿದ್ದಾರೆ. ಆದ್ರೆ ಅನಂತ್ ಅಂಬಾನಿ ಅಷ್ಟೊಂದು ಶ್ರೀಮಂತನಾಗಿದ್ರೂ ಕೂಡ ಸುಖವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಒಂದು ದಿನವೂ ಕೂಡ ನಿಮ್ಮಂತೆ ಕಾಲ ಕಳಿಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಅಂಥದ್ದೊಂದು ಆರೋಗ್ಯ ಸಮಸ್ಯೆ ಸದಾಕಾಲ ಕಾಡ್ತಾನೆ ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಅಂಬಾನಿ ಮಗನ ಮದುವೆಯ ವಿಡಿಯೋಸ್ ಅಂಡ್ ಫೋಟೋಸ್ ಎಲ್ಲಾ ಕಡೆ ಶೇರ್ ಆಗಿತ್ತು. ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅನಂತ್ ಅಂಬಾನಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದು, ಈಗ ಮದುವೆ ಕೂಡ ಆಗಿದೆ. ಒಂದು ಸುಂದರ ಹುಡುಗಿಯ ಜೊತೆ ಅನಂತ್ ಅಂಬಾನಿಯ ಫೋಟೋವನ್ನ ನೋಡಿರುವ ಜನರು, ದುಡ್ಡಿದ್ರೆ ಈ ದುನಿಯಾದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಗುರು ಅಂದಿದ್ರು. ಯಾಕೆ ಅಂತ ಅಂದ್ರೆ ಅನಂತ್ ಅಂಬಾನಿ ಶ್ರೀಮಂತರ ಮಗ. ಅಷ್ಟೊಂದು ಚಂದದ ಚಂದುಳ್ಳಿ ಹುಡುಗಿಯನ್ನ ಮದುವೆ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಹಣವೇ ಅಂತ ಜನ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿದ್ರು. ಆದರೆ ಅಲ್ಲಿದ್ದಂತಹ ಅಸಲಿ ಕಥೆಯೇ ಬೇರೆಯದಾಗಿತ್ತು. ಹಾಗಾದ್ರೆ ಅಸಲಿ ಕಥೆ ಏನು ಅಂತ ಈಗ ನೋಡೋಣ. ಅನಂತ್ ಅಂಬಾನಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಹಲವಾರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ತಂದೆಗೆ ಎಷ್ಟೇ ಹಣವಿದ್ರೂ ಕೂಡ ಮಗನ ಆರೋಗ್ಯ ಸಮಸ್ಯೆಯನ್ನ ಬಗೆಹರಿಸೋಕೆ ಅದು ಯಾವುದೇ ರೀತಿ ಉಪಯೋಗಕಾರಿಯಾಗಿಲ್ಲ. ಅವರ 3ನೆಯ ಮಗ ಅನಂತ್ ಅಂಬಾನಿಗೆ ಅಸ್ತಮ ಸಮಸ್ಯೆ ಹುಟ್ಟಿದಾಗಿನಿಂದಲೂ ಇತ್ತು. ಈ ಅಸ್ತಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಾಕಷ್ಟು ಸ್ಟೆರಾಯ್ಡ್ಗಳನ್ನ ಕೊಡ್ಬೇಕಾಗ್ತಿತ್ತು. ಇದರಿಂದಾಗಿ ಮಗನ ದೇಹ ವಿಪರೀತವಾಗಿ ಊದ್ಕೊಳ್ಳೋದಕ್ಕೆ ಆರಂಭ ಆಗತ್ತೆ. ಊದುತ್ತಾ ಅದು ಎಷ್ಟರ ಮಟ್ಟಿಗೆ ಆಗಿತ್ತು ಅಂದ್ರೆ, ಈ ಹುಡುಗ ಬರೋಬ್ಬರಿ 208 ಕೆಜಿ ತೂಕವಾಗಿದ್ರು. ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದಲ್ಲಿರುವವರು ಕೂಡ ಬಗ್ಗಿ ನೋಡಿ ಅಬ್ಬಾ ಎನ್ನುವಷ್ಟರ ಮಟ್ಟಿಗೆ ದೇಹದಾಢ್ಯತೆ ಇತ್ತು. ಇದರಿಂದಾಗಿ ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗಿದ್ರು ಅನಂತ್ ಅಂಬಾನಿ. ಆದ್ರೆ ಒಂದು ಸಮಯಕ್ಕೆ ಇವರು 108 ಕೆಜಿ ತೂಕವನ್ನ ಇಳಿಸಿದ್ದು, ಬರೋಬ್ಬರಿ 108 ಕೆಜಿ ತೂಕವನ್ನ ಕೇವಲ 18 ತಿಂಗಳಲ್ಲಿ ಇಳಿಸಿದ್ರು. ಅದು ಕೂಡ ಯಾವುದೇ ಆಪರೇಷನ್ ಇಲ್ಲದೆ
ಕೇವಲ ಡಯಟ್ ಮಾಡುವ ಮೂಲಕ ಇಳಿಸಿದ್ರು. ತೂಕ ಇಳಿಸಿದಾಗ ಅನಂತ್ ಅಂಬಾನಿ ಎಲ್ಲರ ಹಾಗೆ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು. ಆದರೆ ಅನಂತ್ ಅಂಬಾನಿ ಅವರು ಯಾವಾಗ 2023ರಲ್ಲಿ ಇದ್ದಕ್ಕಿದ್ದ ಹಾಗೆ ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನ ರಿಲೀಸ್ ಮಾಡಿದ್ರು ನೋಡಿ. ಆ ಎಂಗೇಜ್ಮೆಂಟ್ ಫೋಟೋದಲ್ಲಿ ಅನಂತ್ ಅಂಬಾನಿ ಮತ್ತೆ ದಪ್ಪವಾಗಿದ್ರು. ಅವರಿಗೆ ಆರೋಗ್ಯ ಸಮಸ್ಯೆ ಮರುಕಳಿಸಿತ್ತು. ಜನ ಅವರ ಎಂಗೇಜ್ಮೆಂಟ್ ಫೋಟೋ ನೋಡಿ ಇಂಥ ಹುಡುಗಿಗೆ ಎಂತ ಹುಡುಗ ಅಂತ ಆಡ್ಕೊಳ್ಳಕ್ಕೆ ಆರಂಭಿಸಿದ್ರು. ಆದರೆ ಆ ಹುಡುಗಿ ಹಾಗೂ ಈ ಹುಡುಗನ ಪ್ರೇಮ ಕಥೆಯನ್ನ ನೀವು ಒಮ್ಮೆ ಕೇಳಿ ನೋಡಿ. ಅನಂತ್ ಅಂಬಾನಿ ಮದುವೆಯಾಗಿರುವ ಹುಡುಗಿಯ ಹೆಸರು ರಾಧಿಕಾ ಮರ್ಚೆಂಟ್. ರಾಧಿಕಾ ಮರ್ಚೆಂಟ್ ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ. ವೀರೇನ್ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡೆಯ ಮತ್ತು ಭಾರತದ ಅತಿ ಪ್ರತಿಷ್ಠಿತ ಕಂಪನಿಯ ಓನರ್ ಕೂಡ ಹೌದು. ನೀವು ತಿಳ್ಕೊಂಡಿರೋ ಹಾಗೆ ಅನಂತ್ ಅಂಬಾನಿಯ ಹಣವನ್ನ ನೋಡಿ ಮದುವೆ ಆಗಿರೋದಲ್ಲ ಈ ರಾಧಿಕಾ. ಯಾಕಂದ್ರೆ ರಾಧಿಕಾ ಮತ್ತು ಅನಂತ್ ಇಬ್ಬರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು. ಚಿಕ್ಕಂದಿನಿಂದಲೇ ಇವರಿಬ್ರು ಸ್ನೇಹಿತರಾಗಿದ್ರು. ಇವರಿಬ್ಬರು ಕೂಡ ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿದ್ರು. ವಿದೇಶದಲ್ಲಿ ಓದುವಾಗ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರ ಪ್ರೀತಿ ಅದೆಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಅನಂತ್ ಅಂಬಾನಿಯ ಎಲ್ಲ ಏಳು ಬೀಳುಗಳಲ್ಲಿ ರಾಧಿಕಾ ಪಾಲುದಾರಳಾಗಿದ್ರು. ಜೊತೆಗೆ ಅನಂತ್ ಅಂಬಾನಿ ದಡೂತಿಯಾದಾಗ, ಅನಂತ್ ಅಂಬಾನಿ ಸಣ್ಣ ಆದಾಗ, ಈ ಎಲ್ಲಾ ಸಮಯದಲ್ಲೂ ಕೂಡ ಅನಂತ್ ಅಂಬಾನಿಯ ಜೊತೆಯಲ್ಲಿದ್ದು ಆತ್ಮಸ್ಥೈರ್ಯ ತುಂಬಿದ್ದು ಇದೇ ರಾಧಿಕಾ. ರಾಧಿಕಾ ಅನಂತ್ ಅಂಬಾನಿಯ ಹಣವನ್ನ ನೋಡಿ ಜೊತೆಯಲ್ಲಿ ಬಂದವರಲ್ಲ. ಯಾಕಂದ್ರೆ ಅವರಪ್ಪನಿಗೂ ಕೂಡ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಅವರ ಅಪ್ಪ ಕೂಡ ಕೋಟ್ಯಾಧಿಪತಿಯಾಗಿದ್ರು. ಹೀಗಿರುವಾಗ ಇವರಿಬ್ಬರ ನಡುವೆ ಇರುವ ಪ್ರೀತಿ ಅದೆಷ್ಟು ಗಾಢವಾಗಿತ್ತು ಅಂದ್ರೆ ಅನಂತ್ ಅಂಬಾನಿಯ ಈ ಆರೋಗ್ಯ ಸಮಸ್ಯೆಗೆ ಕೊನೆಯೇ ಇಲ್ಲ ಅಥವಾ ಯಾವಾಗ ಮುಗಿಯುತ್ತೆ ಅಂತಲೂ ಕೂಡ ಗೊತ್ತಿಲ್ಲದ ಸಂದರ್ಭದಲ್ಲೂ ಕೂಡ ರಾಧಿಕಾ ಅನಂತ್ ಅವರನ್ನ ಕೈ ಬಿಟ್ಟಿಲ್ಲ. ಇಬ್ಬರು ಕೂಡ ಈ ಎರಡು ಮನೆಯವರ ಜೊತೆ ಮಾತನಾಡಿ ಮದುವೆ ಆದ್ರು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಮದುವೆ ಆಯ್ತು. 2,000 ಕೋಟಿಯನ್ನ ಖರ್ಚು ಮಾಡಿ ಮದುವೆ ಆದಂತಹ ಈ ಮದುವೆಯಲ್ಲಿ ಸ್ವರ್ಗವನ್ನೇ ಧರೆಗೆ ತಂದಿದ್ರು ಮುಖೇಶ್ ಅಂಬಾನಿ. ಈ ಮುಖೇಶ್ ಅಂಬಾನಿ ಮಗನ ಮದುವೆ ಅಂದ್ರೆ ಕೇಳ್ಬೇಕಾ? ಬಾಲಿವುಡ್ ಸ್ಟಾರ್ಸ್ ಎಲ್ಲರೂ ಕೂಡ ಬಂದು ಪ್ರೀ ವೆಡ್ಡಿಂಗ್ ಮತ್ತು ವೆಡ್ಡಿಂಗ್ ನಲ್ಲಿ ಭಾಗವಹಿಸಿದ್ರು. ಅನಂತ್ ಅಂಬಾನಿ ಅವರಿಗೆ ತಮ್ಮ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇತ್ತು. ವೇದಿಕೆಯ ಮೇಲೆ ಮಾತನಾಡುವ ಸಂದರ್ಭದಲ್ಲಿ ಅವರು ತಮ್ಮ ಸಮಸ್ಯೆಯನ್ನ ಹಂಚಿಕೊಂಡ್ರು. ಇಂಥ ಸಂದರ್ಭದಲ್ಲಿ ಅಂಬಾನಿ ಅವರ ಕಣ್ಣಲ್ಲಿ ತಾನಾಗಿಯೇ ನೀರು ಬಂತು. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಇದನ್ನ ನೋಡಿದ್ರೆ ಅರ್ಥ ಆಗತ್ತೆ. ಹಣದಿಂದ ಆರೋಗ್ಯ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಜೊತೆಗೆ ಅನಂತ್ ಅಂಬಾನಿ ಅಂತ ಅಂಬಾನಿ ಪುತ್ರನಿಗೆ ಈ ಸಮಸ್ಯೆ ಬಂದ್ರೆ ಸಾಮಾನ್ಯ ಜನರ ಕಥೆಯೇನು, ಅವರ ಪರಿಸ್ಥಿತಿ ಹೇಗಿರುತ್ತೆ? ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದು ಇದಕ್ಕೋಸ್ಕರವೇ. ಧನ್ಯವಾದ ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ.